ವಯಸ್ಸಿದ್ದಾಗ ವಿದ್ಯೆಯನ್ನ ಸಂಪಾದಿಸಬೇಕು. ರೆಟ್ಟೆಯಲ್ಲಿ ಬಲವಿದ್ದಾಗ ಹಣವನ್ನ ಸಂಪಾದಿಸಬೇಕು. ಸಂಸ್ಕಾರದಿಂದ ಜ್ಞಾನವನ್ನ ಸಂಪಾದಿಸಬೇಕು. ಎಲ್ಲವೂ ನಿನ್ನ ಬಳಿ ಇದ್ದಾಗ ಒಳ್ಳೆಯ ವ್ಯಕ್ತಿತ್ವವನ್ನ ಸಂಪಾದಿಸಬೇಕು. ಹಿಂತಿರುಗಿ ನೋಡಿದರೆ ಅನುಭವ ಕಾಣುತ್ತದೆ, ಮುಂದೆ ನೋಡಿದರೆ ಭವಿಷ್ಯಗಳು ಕಾಣುತ್ತದೆ. ನಿನ್ನ ಸುತ್ತಮುತ್ತ ನೀನು ನೋಡಿಕೊಂಡರೆ ಸತ್ಯ ಸುಳ್ಳು ಎರಡೂ ಕಾಣುತ್ತದೆ. ನಿನ್ನೊಳಗೆ ನೀನು ಇಣುಕಿ ನೋಡಿದರೆ ನಿನ್ನ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ. ನಿಮ್ಮ ಶ್ರಮದ ಮೇಲೆ ನಂಬಿಕೆ ಇಡಿ, ಅದು ನಿಮ್ಮ ಬದುಕಿನಲ್ಲಿ ನೀವು ಇನ್ನೂ ಕಾಣದ ಅವಕಾಶಗಳ ಬಾಗಿಲನ್ನು ಕಾಣಿಸುತ್ತದೆ. ನಿರಂತರ ಪ್ರಯತ್ನವೇ ಸಾಧನೆಯತ್ತ ನಿಮ್ಮನ್ನ ಕರೆದುಕೊಂಡು ಹೋಗುತ್ತದೆ. ಹಾಗಾಗಿ ಸಮಯವನ್ನ ಹಗುರವಾಗಿ ಕಾಣದೆ ಕೆಲಸ ಮಾಡುವತ್ತ ಗಮನಹರಿಸಿ. ಸರಿಯಾದ ಸಮಯವು ಬರುವುದಿಲ್ಲ, ನೀವು ಮಾಡುವಂತಹ ಕೆಲಸವೇ ಆ ಸಮಯವನ್ನು ಸರಿಯನ್ನಾಗಿಸುತ್ತದೆ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿನ ದೊಡ್ಡ ಸೋಲು. ನಡೆದಷ್ಟು ದಾರಿಯಿದೆ, ಪಡೆದಷ್ಟು ಭಾಗ್ಯವಿದೆ. ಹಾಗಾಗಿ ಪ್ರಯತ್ನ ಪಡುವುದರಲ್ಲಿ ತಪ್ಪೇನಿಲ್ಲ. ಮನಸ್ಸಿನ ತೃಪ್ತಿಯೇ ಸಿರಿವಂತಿಕೆ, ಮನಃಶಾಂತಿಯೇ ಜೀವನ. ಸಂತೋಷ ಹಾಗೂ ಪ್ರೀತಿಯೇ ಉತ್ತಮ ವ್ಯಕ್ತಿತ್ವದ ಮೂಲ. ಯಾರನ್ನೂ ಅತಿ ಸುಲಭವಾಗಿ ನಂಬಬೇಡ, ಏಕೆಂದರೆ ನಿನ್ನಿಂದಲೇ ಎಲ್ಲವನ್ನ ತಿಳಿದುಕೊಂಡು ನಿನಗೆ ಮೋಸ ಮಾಡುವಂತಹ ಜನರೇ ಹೆಚ್ಚು. ಬದಲಾಗುವವರು ಆಗಲಿ ಬಿಡು. ಜನರು ಬಣ್ಣವನ್ನ ಬದಲಾಯಿಸಿದರೆ ಆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ. ಹಳೆಯದನ್ನು ಮರೆತು ಬಿಡು, ಆದರೆ ಅದರಿಂದ ಕಲಿತಂತಹ ಪಾಠವನ್ನು ಎಂದೂ ಮರೆಯಬೇಡ. ನಮ್ಮ ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು. ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು, ಹಿರಿಯರ ಮುಂದೆ ಹತ್ತಿಯಂತಿರಬೇಕು. ಒಂಟಿಯಾಗಿ ಬಂದಂತಹ ಈ ಜೀವ ಒಂಟಿಯಾಗಿಯೇ ಹೋಗುವಾಗ ಯಾರು ನಿನ್ನನ್ನು ಬಿಟ್ಟು ಹೋದರೇನೋ, ಈ ಬದುಕು ಮಾತ್ರ ನಿಲ್ಲದೆ ಮುಂದಕ್ಕೆ ಸಾಗುತ್ತಲೇ ಇರುತ್ತದೆ. ಇದೇ ತರಹದ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.